ಆಶಾ ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಹಾಂ, ರಾತ್ರಿ ಕತ್ಲು ಬೇರೆ ಆಗೋಗ್ಬಿಟ್ಟೈತೆ. ಇಷ್ಟೊತ್ತಾದರೂ ಬರದೆ ಏನು ಕೆಲಸ ಹುಡ್ಕೊಂಡು ಏನು ಮಾಡ್ತಾವಳೆ? ನನಗೋಸ್ಕರ ಕೆಲಸನೇ ಹುಡುಕ್ತಾವಳೆ ಅನ್ನೋ. ಆದ್ರೂ ರಾತ್ರಿ ಹೊತ್ನಾಗೆಲ್ಲ ಕೆಲಸಗಳು ಹುಡುಕೊಂಡು ಏನು ಚಂದ ಹುಡುಗಿರು. ಹಾಂ, ಈ ಬೆಂಗಳೂರು ಸಿಟಿ ಬೇರೆ ಮೊದಲೇ ಸರಿ ಇಲ್ಲ. ಎಲ್ಲನೂ ಹುಡುಗಿಯರ್ದು ಅದು ಇದು ಅಂತ ಏನೇನೋ ಕೇಸುಗಳು ನಡೀತಾ ಇರ್ತವೆ. ಅಂಥದ್ರಾಗೆ ಇವಳೊಬ್ಳು ಪೆದ್ದಿ ಸುಮ್ಮನೆ ಹೋಗ್ಬಿಟ್ಟವಳೆ. ಇವಳನ್ನ ಎಲ್ಲಿ ಹುಡುಕಿ ಕರ್ಕೊಂಬಿಟ್ಟು ಬರಲಿ ನಾನು? ಇಲ್ಲೇ ಕೆಳಗಡೆ ಓಡಾಡ್ತಾ ಇದ್ರೆ ಎಲ್ಲನ ಕಾಣಿಸ್ತಾಳೇನೋ, ಕರ್ಕೊಂಬಿಟ್ಟು ಬರೋದೇ ಮೇಲು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಓದಂಗೆ ಬಿಟ್ಟರೆ ಕಷ್ಟ. ನಮ್ಮ ಅತ್ತೆ ಬೇರೆ ಬೇಗ ಮದುವೆ ಮದುವೆ ಮಾಡ್ಕ ಅಂತ ತಲೆ ತಿಂತಾವ್ರೆ. ಇವಳು ನೋಡಿದ್ರೆ ನೋಡೋಣ 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 ಅಂತ ಬೇರೆ ಹೇಳ್ತಾವಳೆ. ಏನು ಮಾಡೋದು ಇವಾಗ? ಇರು, ಫಸ್ಟು ಕರ್ಕೊಂಡು ಬಂದು ನೀನೇನು ಕೆಲಸ ಹುಡುಕ್ಬೇಡ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೆಂಗಾದರೂ ಮ್ಯಾನೇಜ್ ಮಾಡಬೇಕು. ಅದೇನೇನೆ ಕರೆಕ್ಟು. ಇಷ್ಟೊತ್ತಲ್ಲಿ ವಾಕ್ ಮಾಡಕ್ಕೆ ಅಂತಂದ್ರೆ ಏನೋ ಒಂಥರ ಖುಷಿ. ಇಷ್ಟೊತ್ತಿನಾಗ ಸ್ವಲ್ಪ ವೆಹಿಕಲ್ಸ್ ಬೇರೆ ಕಡಿಮೆ ಇರ್ತಾವ. ನಾನು ನೀನು ಎಷ್ಟೆಲ್ಲ ವಾಕ್ ಮಾಡ್ತಾ ಇದ್ವಿ ಅಲ್ವಾ ಅಮೆರಿಕದಲ್ಲಿ. ಇಲ್ಲೇ ಇವಾಗ ವಾಕ್ ಮಾಡ್ತಾ ಇಲ್ಲ. ಚೆನ್ನಾಗಿರ್ತೈತೆ, ಒಂಥರ ಚೆನ್ನಾಗಿರ್ತೈತೆ. ಮಗಳೇ, ರಾಹುಲ್ ತುಂಬ ಒಳ್ಳೆಯವನು. ಆದಷ್ಟು ಬೇಗ ನೀನು ರಾಹುಲ್ನ ಮದುವೆ ಮಾಡ್ಕೊ ಪ್ಲೀಸ್. ನೀನು ಡಿಲೇ ಮಾಡೋಕೆ ಹೋಗ್ಬೇಡ. ಆಮೇಲೆ ಅಂಥ ಒಳ್ಳೆ ಹುಡುಗ ಮತ್ತೆ ನಿನಗೆ ಸಿಗಲ್ಲ. ನಾನು ನಿಮ್ಮಪ್ಪ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನೀನು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ. ಅಮ್ಮ, ನಾನು ಅದಕ್ಕೆ ಅಲ್ವಾ ಹೇಳ್ತಾ ಇರೋದು, ಇನ್ನೊಂದು ವಾರದೊಳಗಡೆನೇ ಮದುವೆ ಮಾಡ್ಕೊಂಡ್ಬಿಟ್ಟು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಸರಿನಾ ಅಮ್ಮ? ಅದು ಸಿಂಪಲ್ ಆಗಾದರೂ ಪರವಾಗಿಲ್ಲ, ಅರ್ಜೆಂಟಾಗೆ ಮಾಡಿಬಿಡಿ ಅಮ್ಮ. ನಾವಿಲ್ಲಿರೋದೇ ಬೇಡ ಪ್ಲೀಸ್, ಬೇಗ ಅಮೇರಿಕಾಗೆ ಹೋಗ್ಬಿಡೋಣ. ಆಯಿತು ಮಗಳೇ, ನಿನ್ನಿಷ್ಟನೇ ನನ್ನಿಷ್ಟ. ಸರಿ ಸರಿ ಬಾಯ್ಲಿ. ಅಯ್ಯೋ ಅಲ್ಲಿ ನೋಡು, ಕಮಲಾ ಆಂಟಿ. ಯಾ ಕಮಲಾ ಆಂಟಿನಪ್ಪ? ಏ ಕಮಲಾ ಅಯ್ಯೋ ಬಾ, ಹೋಗ್ಬಿಟ್ಟು ಮಾತಾಡ್ಸೋಣ. ಅಲ್ಲಿ ನೋಡು ನಿಮ್ಮ ಕಮಲಾ ಆಂಟಿ ಅಂತನೂ ಎಷ್ಟು ತಮಾಷೆ ಅಲ್ವಾ? ಬಾ, ನಾವು ಪಾನಿಪುರಿ ತಿನ್ಕೊಂಡು ಅಲ್ಲೇ ಮಾತಾಡೋಣ. ಹಾಂ ಸರಿ ಅಮ್ಮ, ನೀವು ನಡೀರಿ, ಬರ್ತೀನಿ. ಯಾವ ಕಮಲಾ ಆಂಟಿನೋ ಯಾರು ಅಂತನೂ ನನಗಂತೂ ಗೊತ್ತಿಲ್ಲ. ಈಗ ಸುಮ್ಮನೆ ಹೋಗ್ಬಿಟ್ಟು ತಗ್ಲಾಕಬೇಕಾಗ್ತದೆ. ಸುಮ್ಮನೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತೀನಿ. ಯಾರು ಏನೋ ಆಮೇಲೆ ಏನಾದರೂ ಕ್ವಶನ್ಸ್ ಕೇಳೋದು, ನಾನು ಆಮೇಲೆ ಆನ್ಸರ್ ಮಾಡದೇ ಇರೋದು. ಅಯ್ಯೋ ಇವಳಂತೂ ಹುಷಾನೇ ಅಲ್ಲ ಅನ್ಸುತ್ತೆ ಅಂತ ಡೌಟ್ ಪಡೋದು. ಇದೆಲ್ಲ ಯಾಕೆ ಬೇಕು ನನಗೆ ಅಲ್ವಾ? ಇವಳೇನು ಇಷ್ಟೊತ್ತಾಗಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾವಳೆ? ಮತ್ತೆ ಹಳೆ ಕಿತ್ತೋಗಿರೋ ಮುಸುಡಿ ಥರ ರೆಡಿ ಆಗ್ಬಿಟ್ಟಲ್ಲ ಇವಳು. ಅಯ್ಯೋ ಬಿಡು, ಏನು ಮಾಡೋಕ್ಕಾಗಲ್ಲ. ಇವಳನ್ನ ಮೊದಲು ರೂಮು ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ತಲೆನೋವು. ಏಯ್, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ನೀನಾ? ಓ ತಗಳಪ್ಪ, ನೀನಾ ನೀನಾ ನೀನಾ? ಏನು ದೆವ್ವ ಬರೋದು ಬಿಟ್ಟೋಗೋದು ಇದೇನು? ಹೋಗ್ಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡೋದೆ, ಇವಾಗ ನೋಡಿದ್ರೆ ಈ ಥರ ಡ್ರೆಸ್ ಹಾಕೊಂಡು ಬರ್ತಾ ಇದೆಯಲ್ಲ. ಎಲ್ಗೋಗಿದ್ದೆ? ಈ ಡ್ರೆಸ್ ಯಾಕೆ ಹಾಕೊಂಡು ಬಂದಿದ್ಯಾ? ಆಗಲೇ ಏರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಕೆಲಸ ಹುಡುಕ್ತೀನಿ ಅಂತ ಹೋಗ್ತೀಯಾ? ಏನೇನು ಕೆಲಸ ಮಾಡ್ತೀಯ ನನಗಂತೂ ಗೊತ್ತಿಲ್ಲ. ಬಾಬಾ ಬೇಗ, ಕತ್ಲಾಗೆಲ್ಲನೂ ಈ ಬೆಂಗಳೂರಾಗ ಓಡಾಡಿದ್ರೆ ಯಾವನ ಎತ್ತಾಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ನಿಮ್ಮ ಅಮ್ಮಂಗೆ ಏನಂತ ಉತ್ತರ ಕೊಡ್ಬೇಕು ನಾನು? ಬಾಬಾ ಬೇಗ. ಅಯ್ಯೋ ಇವನ ಹತ್ರ ತಗ್ಲಾಕಣ್ಣ, ಇವನು ಯಾಕೆ ಇಲ್ಲೋಗಿ ಬಂದವನೇ? ಏನು ಸಮಸ್ಯೆ, ಏನು ವಿಚಾರ? ಅಂದರೆ ಉಷಾ ಇವನು ಜೊತೆಗೆ ಬಂದ್ಬಿಟ್ಟವ್ರ ಏನು? ಉಷುನ ನಾನು ಅಂತ ಅನ್ಕೊಂಡ್ಬಿಟ್ಟವನೇ ಅಂತ ಅನ್ನಿಸ್ತೈತೆ. ಏನು ಮಾಡಲಿ ಇವಾಗ, ಏನು ಮಾಡಲಿ? ಅಯ್ಯೋ ದೇವ್ರೆ, ಏನು ಮಾಡಲಿ? ಏಯ್, ಇದೇನೆ ಹಿಂಗೆ ಮಕ್ಕ ನೋಡ್ಕೊಂಡು ನಿಂತಿದ್ಯಾ ಗೂಬೆ? ಬಾ ಬೇಗ ಬೇಗ. ಏನು ಮಾಡ್ಕೊಂಬಂದೆ? ಎಲ್ಲೋಗಿದ್ದೆ? ಯಾರ ಮನೆ ಡ್ರೆಸ್ ಚೇಂಜ್ ಮಾಡಿದೆ? ಈ ಡ್ರೆಸ್ ಯಾವಾಗ ತಗೊಂಡೆ? ಬಾಬಾ ಹೋಗೋಣ. ಏಯ್ ಸುಮ್ಮನೆ ಹೋಗು, ನಾನು ಎಲ್ಗೂ ಬರಲ್ಲ. ಪಾಯ್ ಮುಚ್ಕೊಂಡು ಬಾ, ಇದು ಬೆಂಗಳೂರು. ಜಾಸ್ತಿ ಅವತಾರ ಅದು ಇದು ಮಾಡಕ್ಕೆ ಹೋಗ್ಬೇಡ, ಸರಿನಾ? ಪಾಯ್ ಮುಚ್ಕೊಂಡು ಬರೋದ್ ಕಲ್ತ್ಕ. ಒಳ್ಳೆ ಲೂಸ್ ಥರ ಆಡ್ತಾಳೆ ಇವಳಂತೂ. ಲೂಸ್ ಥರ ಆಡೋದೇನು, ಲೂಸೇ ನೀನಂತೂ. ಬಾ ಬೇಗ. ಅಯ್ಯೋ ಅಯ್ಯೋ ತಗ್ಲಾಕೊಂಬಿಟ್ನಲ್ಲ. ಏ ಬಿಡು ಪ್ಲೀಸ್, ಬಿಡು. ಏಯ್ ಬಾರೆ, ಬಿಡು 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 ಅಂತಿರೋದು ನೋಡು. ಇವಳೊಳ್ಳೆ ದೊಡ್ಡ ಮೆಂಟ್ಲು. ನಿಂಗೆ ಗೊತ್ತಾಗಲ್ಲ ಇದು ಬೆಂಗಳೂರು. ಕಳ್ಗಿಲ್ದೋದ್ರೆ ನೀನು ಕೆಲಸ ಹುಡ್ಕೋದು ಬೇಡ, ನಾನು ಸಾಕೋದು ಬೇಡ. ನಮ್ಮಪ್ಪ ಬೇಜಾನ್ ಆಸ್ತಿ ಮಾಡಿಕವನೆ, ಅದ್ರಾಗ ಏನೇ ತಿನ್ಕೊಂಡು ಮಜಾ ಮಾಡ್ಕೊಂಡಿರಾನ. ಸುಮ್ಮನೆ ಬಾ. ಇವಳು ಇಲ್ದಿರೋದೆಲ್ಲನೂ ಹೇಳ್ತಾಳೆ ಕೆಲಸ ಹುಡುಕ್ತೀನಿ ಅಂತ. ನನಗೆ ಸ್ವಲ್ಪ ಕೆಲಸ ಐತೆ, ಬಿಡು. ನಾನು ಆಮೇಲಿಂದ ಬರ್ತೀನಿ, ಬಿಡು ಪ್ಲೀಸ್, ಬಿಡು ನನ್ನ. ಕರ್ಕೊಂಡು ಹೋಗಿದ್ರೆ ಗೊತ್ತಿರ್ಬೇಕು ಇನ್ನು ಅಷ್ಟೇನೆ. ಆಮೇಲೆ ಗಿಮೇಲೆ ಅದೆಲ್ಲನೂ ಬೇಕಾಗಿಲ್ಲ ನನ್ಗಂತೂ. ಅಯ್ಯೋ ಇವಳು ತಗ್ಲಾಕೊಂಡ್ಬಿಟ್ಲ ಇವನ ಹತ್ರ. ತಗ್ಲಾಕ ಚೆನ್ನಾಗಿ ತಗ್ಲಾಕ. ಒಳ್ಳೆ ಕೆಲಸನೇ ಆಯ್ತು. ಇವ್ವನೇ ಸಹಾಯ ಮಾಡಿರ್ಬೇಕು ಅನ್ನಿಸ್ತೈತೆ. ಏಯ್ ಬಿಡೋ ಬಿಡೋ ನನ್ನ ಕೈನ. ನಾನು ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ಸುಮ್ಮನೆ ಬಾ. ನೀನು ಏನು ಕೆಲಸ ಹುಡುಕ್ಬೇಡ, ನಾನು ಸಾಕ್ಬೇಡ. ನನ್ನ ಸಾಕಳ ಚೆನ್ನಾಗಿ ಗೊತ್ತೈತೆ. ನೀನು ಬಾ ಸುಮ್ಮನೆ. ಈಗ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತಾಯ್ತು ನನಗಂತೂ. ಅಪ್ಪ ನಕ್ಕು 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 ಸಾಕಾಗೋಯ್ತು ನನಗಂತೂ. ಹೋಗು ಹೋಗು ಹೋಗು, ನಿನ್ನ ಲವ್ವರ್ ಅಲ್ವಾ, ಹೋಗು. ಈಗ ಆರಾಮಾಗಿ ನಿನ್ನ ಲವ್ವರ್ ಜೊತೆ ಸೆಟ್ಲಾಗು. ನಾನಂತೂ ಆರಾಮಾಗಿ ಈಗ ಎಲ್ಲಿಗೆ ಹೋಗೋಣ? ನಮ್ಮಮ್ಮ ಮನೆಗೆ ಹೋಗ್ಲಾ? ಎಲ್ಲೋಗ್ಲಿ? ಹೋಗೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಅಮ್ಮ ಮನೆಗೆ ಹೋದರೆ ಏನೇನು ನಡೀತೈತೆ ಏನೂ ಗೊತ್ತಿಲ್ಲ. ಇವಳು ಅಕಸ್ಮಾತ್ ಇವನ ಹತ್ರ ತಪ್ಪಿಸ್ಕೊಂಡು ಓಡ್ ಬಂದುಬಿಟ್ರೆ ತಿರುಗಿ ಮತ್ತೆ ಅಲ್ಲಿ ಎಡವಟ್ಟಾಗ್ತೈತೋ ಏನೋ. ಏನು ಮಾಡೋದು? ಯಾರ ಮನೆಗೆ ಹೋಗ್ಲಿ? ಏಯ್ ಇಲ್ಲೇನೋ ಇಲ್ಲಿ ಕರ್ಕೊಂಬಂದಿದ್ಯಾ? ಹಿಡ್ಕೊಂಡಿರೋ ದೇವ ಬಿಡ್ತಾ? ಅದಕ್ಕೆ ಮೆಂಟ್ಲು ಥರ ರಾಡಕ್ಕೆ ಶುರು ಮಾಡ್ಕೊಂಬಿಟ್ಟ. ಅಯ್ಯೋ ರಾಮ. ಏಯ್ ಕೆಲ್ಸಕ್ಕೆ ಹೋಗ್ಬೇಡ, ಏನು ಹೋಗ್ಬೇಡ, ನೀನು ಕೆಲಸ ಹುಡ್ಕೊ ಅಂತ ಯಾವ ನನ್ನ ಮಗ ಹೇಳ್ದ? ಬಾಯಿ ಮುಚ್ಕೊಂಡು ಕೂತ್ಕ. ರಾತ್ರಿ ಕತ್ಲಾಗ ನನಗೆ ಎಷ್ಟು ಭಯ ಆಗ್ತದೆ ಗೊತ್ತಾ? ನೀನು ಹೊರಗಡೆ ಹೋದಾಗೆಲ್ಲನೂ
ನೀನಂತೂ ಒಂದು ಕ್ಷಣ ಮನೆಗಿರಂಗಿಲ್ಲ, ಸುತ್ತಾಡ್ತಾನೆ ಇರ್ತೀಯ. ಸುತ್ತಾಡು ಸುತ್ತಾಡು ಸುತ್ತಾಡು, ಚೆನ್ನಾಗಿ ಸುತ್ತಾಡ್ತೀಯಲ್ವಾ ನೀನಂತೂ. ಸುಮ್ಮನೆ ಕೂತ್ಕೊಳ್ಳೋದು ಕಲಿ. ಜಾಸ್ತಿ ಏನಾನ ಓವರ್ ಆಕ್ಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕೂತ್ಕೋ ಸುಮ್ಮನೆ. ಅಯ್ಯೋ ದೇವ್ರೆ, ಇವಳು ಯಾಕೆ ಇಬ್ಬರು ಇಲ್ಲಿಗೆ ಬಂದರು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಯಾಕೆ ಬಂದರು ಇಲ್ಲಿಗೆ? ಅಲ್ಲ, ಏನು ಉದ್ದೇಶಕ್ಕೆ ಬಂದರು ಅಂತಲೇ ಗೊತ್ತಾಗ್ತಿಲ್ಲ. ರೂಮ್ ಮಾಡಿಕೊಂಡು ಒಂದೇ ರೂಮಾಗ ಅವ್ರ ಇಬ್ರು. ಒಂದೇ ರೂಮಾಗ ಯಾಕೆ ಅವ್ರು ಇಬ್ರು? ಅಯ್ಯೋ, ನಮ್ಮ ಅಮ್ಮಂಗೇನು ಫೋನ್ ಹಾಕಿಲ್ವಲ್ಲ ಎಡವಟ್ಟಾಗ್ತದೆ ಅಂತ. ಅದಕ್ಕೆ ನನಗೇನು ಅರ್ಥ ಆಗ್ತಿಲ್ಲ. ಇಲ್ಲಿ ರೂಮ್ ಮಾಡ್ಕೊಂಡು ಎಷ್ಟು ದಿನದಿಂದ ಅವರೇ? ಈಗ ನಾನೇನಾದರೂ ಕೇಳೋಕ್ಕೋದ್ರೆ ಸುಮ್ಮನೆ ಎಡವಟ್ಟಾಗೋಗ್ಬಿಡ್ತೈತೆ. ನೋಡು, ನಿಮ್ಮಮ್ಮ ಫೋನ್ ಮಾಡಿತ್ತು, ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಊರಿಗೆ ಬರ್ರಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿತ್ತು. ನಾವಿಬ್ರು ನಾಳೆ ನಾಡಿದ್ರಾಗ ಮದುವೆ ಮಾಡ್ಕೊಂಡ್ಬಿಟ್ಟು ಊರಿಗೆ ಹೋಗ್ಬೇಕು. ಮದುವೆ ನಾಳೆ? ನಾಳೆ ಇಲ್ಲ ನಾಡಿದ್ದು ಮಾಡ್ಕೊಳ್ಳೋಣ ಬಿಡು, ಅದ್ರಾಗ ಏನೈತೆ ತಪ್ಪು? ಇದ್ಯಾಕೆ ಈ ಥರ ಯೋಚನೆ ಮಾಡ್ತಾ ಇದೆಯಾ? ನೀನು ತಾನೇ ಖುಷಿಯಾಗಿ ನಿನ್ನ ಜೊತೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಈಗ ನೋಡಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಾ ಇದೆಯಲ್ಲ. ಅದು ಈಗ ಸರಿ, ನಾನು ಅರ್ಜೆಂಟಾಗಿ ಸ್ವಲ್ಪ ಕೆಲಸ ಐತೆ, ನಾನು ಹೊರಗಡೆ ಹೋಗ್ಬೇಕು. ರಾತ್ರಿ 10 ಗಂಟೆಗೆ ನಿನಗೇನು ತೆಳ್ಳಾಕ ಕೆಲಸ ಇರ್ತೈತೆ? ಬಾಯಿ ಮುಚ್ಕೊಂಡು ಕೂತ್ಕ. ನೋಡು, ಎಲ್ಗೋಗಿದ್ದೋ ಏನು ಮಾಡ್ಕೊಂಡು ಬಂದೋ, ಬಟ್ಟೆ ಗಿಟ್ಟೆ ನಿನ್ನ ಹೇರ್ ಸ್ಟೈಲು ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಲ್ವಾ? ನನ್ನೇನೆ ಯಾಮರ್ಸಕ್ಕೆ ಅಂತ ಎಲ್ಲಿಗೆ ಹೋಗ್ತಿದ್ಯಾ? ಯಾರನ್ನ ಫ್ರೆಂಡ್ಗಿನ ಮನೆಗೆ ಹೋಗ್ತಾ ಇದೆಯಾ ಏನು? ಏನು? ಸುಮ್ಮನೆ ಕೂತ್ಕೋಬೇಕು ನೀನು. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ ಸುಮ್ಮನಿರಲ್ಲ. ಯಾವನ ಜೊತೆ ನಾನು ಹೋಗಿದ್ದ ನೀನು? ಯಾಕೆ ಬಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟು ಬಂದೆ? ಮೊದಲಿದ್ರೇನೆ ಚೆನ್ನಾಗಿರೋದು. ಆ ಜುಟ್ಟು ಕಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡೇ ಚೆನ್ನಾಗಿರ್ತಾ ಇದ್ದೆ. ಇದ್ರೊಳಗೆ ಗೂಬೆ ಥರ ಕಾಣಿಸ್ತೀಯಾ. ನಂಗೆ ತಾಳಿ ಕಟ್ಟಕ್ಕೆ ಮನ್ಸು ಬರಲ್ಲ. ಅಯ್ಯ, ಎಲ್ಲೋಗಿದ್ದೋ ಏನು ಮಾಡ್ತೀಯೋ ಒಂದು ಅರ್ಥ ಆಗಲ್ಲ. ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡ್ಕೋಬೇಕು, ಮಾಡ್ಕೊಂತೀನಿ ಅಷ್ಟೇನೆ. ಕೂತ್ಕ ಸುಮ್ಮನೆ. ಇವಳನ್ನ ಹಿಂಗೆ ಬಿಟ್ಟರೆ ಆಗಲ್ಲ. ಆದಷ್ಟು ಬೇಗ ತಾಳಿ ಕಟ್ಬಿಡ್ಬೇಕು ಇವಳಿಗೆ. ಅಯ್ಯೋ, ಇವನೇನಪ್ಪ ಮದುವೆಗಿದ್ವಿ ಅಂತವನೇ. ನಾನು ನೋಡಿದ್ರೆ ರಾಹುಲ್ ಜೊತೆ ಮದುವೆ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವನು ಮದುವೆ ಮಾಡ್ಕೊಂಡ್ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಹೆಂಗಾದರೂ ಮಾಡಿ ಇಲ್ಲಿಂದ ನಾನು ಎಸ್ಕೇಪ್ ಆಗಬೇಕಲ್ವಾ? ಹೆಂಗೆ ಎಸ್ಕೇಪ್ ಆಗಲಿ ಇಲ್ಲಿಂದ? ಏನಾದರೂ ನಾಟಕ ಮಾಡಿ ಎಸ್ಕೇಪ್ ಆಗಬೇಕು ಅಂದರೆ ಆಗ್ತಾ ಇಲ್ವಲ್ಲ. ನಮ್ಮಮ್ಮ ಏನಂತ ಹೇಳಿದ್ರು? ನಮ್ಮಮ್ಮ ಏನು ಫೋನ್ ಮಾಡಿತ್ತು? ಏನು ಫೋನ್ ಮಾಡಿತ್ತು ಅಂದರೆ ನಮ್ಮಿಬ್ರು ಮದುವೆ ವಿಚಾರ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದು. ಹೌದಾ? ಅಯ್ಯೋ, ಇಲ್ಲಿಂದ ಎಸ್ಕೇಪ್ ಆಗೋಣ ಅಂದರೆ ಬಾಗಿಲು ಬೇರೆ ಹಾಕಿ ಬೀಗ ಹಾಕೋನಲ್ಲ ಇವನು. ನಾನು ಎಸ್ಕೇಪ್ ಆಗ್ತೀನಿ ಅಂತಾನೇ. ಈಗ ಮತ್ತೆ ಅವಳು ಅವಳು ಇಲ್ಲಿಗೆ ಬಂದ ತಕ್ಷಣ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಬಿಡು. ಅವಳು ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ? ನನ್ನನ್ನು ಇವನು ಇಲ್ಲೂ ಕರ್ಕೊಂಡು ಬಂದವನೆನ್ನ ವಿಚಾರ ಅವಳಿಗೆ ಹೆಂಗೆ ಗೊತ್ತಿರ್ತತೆ? ಅವಳಿಗೇನು ಗೊತ್ತಿರಲ್ಲ. ಮಂಕ್ ದಿಣ್ಣೆ ಥರ ಸುಮ್ಮನೆ ಇರ್ತಾಳೆ. ಆವಾಗ ನಾನು ಆರಾಮಾಗಿ ಹೋಗ್ಬಿಡ್ಬೋದು. ಅವಳು ಬರಲಿ, ಅವಳನ್ನ ಜುಟ್ಟಿಟ್ಕೊಂಡಿರೋ ಒಳಗಡೆ ಕೂಡ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀನಿ ನಾನು. ಯಾವಾಗ ಬರ್ತಾಳೆ ಅವಳು? ಎಲ್ಲೋಗೋಳು ಅವಳು? ಏನಾದರೂ ಪ್ಲಾನ್ ಮಾಡಕ್ಕೆ ಹೋಗೋಳ? ಅವಳೇನು ಪ್ಲಾನ್ ಮಾಡ್ತಾಳೆ ಬಿಡು. ಊಟ ಮಾಡ್ದೋ ಇಲ್ವೋ? ಇನ್ನೂ ಮಾಡಿಲ್ವಾ? ಊರೆಲ್ಲ ತಿರ್ಗಾಡ್ಕೊ ಬರಕ್ಕೆ ಹೋದೆ. ಏನೋ ಕೆಲಸ ಅಂತ ಹೋಗ್ತಾ ಇದ್ದಲ್ಲ, ಕೆಲಸ ಸಿಕ್ತಾ? ಸಿಗ್ತದೆ. ಯಾಕೆ ಸಿಗಲ್ಲ ಕೆಲಸ? ನಾನು ಡೈಲಿ ಎಷ್ಟು ಗಂಟೆಗೆ ಬರ್ತಾ ಇದ್ದೆ ಹೇಳು ರೂಮ್ಗೆ? ಇನ್ನೇನೋ ಇದೇ ಟೈಮ್ಗೆ ಬರ್ತಾ ಇದ್ದಲ್ಲ. ಅಯ್ಯೋ, ಅದಕ್ಕೆ ನಾನು ಗಾಬರಿ ಆಗೋಯ್ತು. ಅದಕ್ಕೆ ಕರ್ಕೊಂಡು ಬರೋಣ ಅಂತ ಬಂದೆ. ನೋಡು, ಸುಮ್ಮನೆ ಆರಾಮಾಗಿ ಬಲ್ಕ. ನಾಳೆ ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಮದುವೆ ಶಾಪಿಂಗ್ ಮಾಡೋಣ. ಬಟ್ಟೆ ಒಡವೆ ಏನೇನು ಬೇಕೋ ತಗೊಳ್ಳೋಣ. ಅಪ್ಪ ಏನೇನು ಬೇಕೋ ತಗ ನೀನು ಅಂತ ಎಲ್ಲ ಹೇಳೈತೆ. ಅದಕ್ಕೆ ಎಲ್ಲನೂ ತಗೊಳ್ಳೋಣ, ಸರಿನಾ? ಸರಿ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ನಾಳೆ ಬೆಳಿಗ್ಗೆ ಶಾಪಿಂಗ್ ಹೋಗೋಣ. ನೀನು ಮಲ್ಕೋ ಬಾ. ನೀನು ಸರಿ ನೀನು ಮಲ್ಕ. ಕೆಳಗಡೆ ಮಲ್ಕತ್ತೀನಿ. ಇಲ್ಲೇ ಮಲ್ಕೋಬೋದಿತ್ತಲ್ಲ? ಏನು ಇಲ್ಲೇ ಮೇಲ್ಗಡೆನೆ ಮಲಿಕ ಅಂತ ಹೇಳ್ತಾ ಇದೀಯಾ? ಇಷ್ಟು ದಿನ ಮತ್ತೆ ಕೆಳಗಡೆ ಮಲ್ಕ ಅಂತ ಕೆಳಗಡೆ ಮಲಗಿಸ್ತಾ ಇದ್ದೆ ನನ್ನ. ಇವಾಗ ನನ್ನ ಮ್ಯಾಲ ಲವ್ ಹುಕ್ಕುಕ್ಕಿ ಗೊತ್ತಾಯ್ತಾ ನಿನಗೆ? ಹಂಗಲ್ಲ, ಕೆಳಗಡೆ ಮಲ್ಕತ್ತಿದ್ದ. ಅಲ್ಲ, ನೀನು ಮೇಲ್ಗಡೆ ಮಲ್ಕ, ನಾನೇನೇ ಕೆಳಗಡೆ ಮಲ್ಕತ್ತೀನಿ. ಪಾಪ ನೀನು ಇಷ್ಟು ದಿನ ಎಲ್ಲ ನಾನು ಕೆಳಗಡೆ ಮಲ್ಕೊಂಡಿದ್ದಲ್ಲ, ಅದಕ್ಕೆ ಇವಾಗ ಮೇಲ್ಗಡೆ ಮಲ್ಕ ಅಂತ ಹೇಳೋಣ ಅಂತ. ಇದಕ್ಕ ಏನ್ ಬೇಕಿಲ್ಲ, ನಾನು ಕೆಳಗಡೆ ಮನಿಕತ್ತೀನಿ, ನೀನ್ ಮೇಲ್ಗಡೆ ಮನಿಕ. ಆಮೇಲೆ ಊರಿಗೆ ಹೋದ್ಮೇಲೆ ಅಯ್ಯೋ ನಾನು ಕೆಳಗಡೆ ಮಲಗಿಸಿದ್ದ ಅಂತ ಊರು ತುಂಬ ಹೇಳ್ಕೊಂಡು ಓಡ್ತೀಯ. ನೀನು ಯೋಗೈತೆ ನನಗೆ ಗೊತ್ತಿಲ್ವಾ? ಬಿದ್ಕ ಮೇಲೆನೇನೆ. ಸರಿ ಆಯ್ತು, ಇಲ್ಲೇ ಮಲಗಿರ್ತೀನಿ. ಮಲ್ಕ ಚೆನ್ನಾಗಿ ಮಲ್ಕ. ನಾನು ಆರಾಮಾಗಿ ಎಸ್ಕೇಪ್ ಆಗ್ತೀನಿ. ಏಯ್, ಲೈಟ್ ಆಫ್ ಮಾಡು. ಏನು ಕಾನ್ ಮಾಡ್ಬಿಟ್ಟು ಯೋಚನೆ ಮಾಡ್ತಾ ಇದೀಯಾ? ನೋಡು, ಸುಮ್ಮನೆ ಅವರು ಬಾಕ್ಲು ತಟ್ಟದ್ರೆಲ್ಲ ತೆಗಿಬೇಡ. ಇಲ್ಲ ತೆಗಿಲ್ಲ. ಲೇ ಉಷಾ, ಬೇಗ ಬಾರೇ. ಇಲ್ಲಿ ಈ ದರಿದ್ರ ನನ್ನ ಮಗನ ಹತ್ರ ಬೇರೆ ತೆಗ್ಲಾಕೊಂಬಿಟ್ಟಿದ್ದೀನಿ. ಬಾ ನಿನ್ನ ಲಾಕ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ಇಲ್ಲಿ.